ಹಾಯ್, ಇವತ್ತು 5:30ಗೆ ಎದ್ದು ವಾಕಿಂಗ್ ಹೋಗ್ತಾ ಇದ್ದೀನಿ. ಹೊಸ ವರ್ಷದಿಂದ ಸರಿಯಾಗಿ ವಾಕ್ ಮಾಡೋಣ ಅಂತ ಡಿಸೈಡ್ ಮಾಡಿ ಏನೋ ದೊಡ್ಡ ಮನಸ್ಸು ಮಾಡಿ ಚಳಿನಲ್ಲಿ ನಡುಕ್ಕೊಂಡು ಕತ್ಲಲ್ಲಿ ಹುಡುಕ್ಕೊಂಡು ಹೋದೆ ವಾಕಿಂಗಿಗೆ. ಸೊ ವಾಕೆಲ್ಲ ಮುಗೀತು. ಇವಾಗ ಎಕ್ಸಸೈಸ್ ಮಾಡೋಣ ಅಂತ ಬಂದು ಸೈಕ್ಲಿಂಗ್ ಮೇಲೆ ಕೂತಿದ್ದೀನಿ. ಅಲ್ಲಿ ಒಬ್ಬ ಡಾಗಿ ಮರಿ ಕೂತಿದ್ದಾನೆ ನೋಡಿ. ಯಾವಾಗಲೂ ನಮ್ಮ ಜೊತೆನೇ ಇರುತ್ತೆ ಅದು. ಅಲ್ಲಿ ಹೋದಾಗೆಲ್ಲ ನೋಡ್ತಾ ಇರುತ್ತೆ. ಫ್ರೆಂಡ್ಲಿ ಆಗಿರುತ್ತೆ, ಯಾರಿಗೇನು ತೊಂದರೆ ಮಾಡೋದಿಲ್ಲ. ತುಂಬ ಖುಷಿಯಾಗಿರ್ತೀವಿ ನಾವಿಲ್ಲಿ ವಾಕಿಂಗಿಗೆಲ್ಲ ಹೋದರೆ. ಅಲ್ಲಿರೋರೆಲ್ಲ ಮಾತಾಡ್ತೀವಲ್ಲ, ಒಂದು ಬೆಳಗ್ಗೆನೆ ಜೋಶ್. ಸೈಕ್ಲಿಂಗ್ ತುಳಿ 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 ಇನ್ನು ತುಳಿ. ಬೆಳಗ್ಗೆ 1/2 ಅವರ್ ಮುಂಚೆ ಎಷ್ಟು ಕತ್ಲಿತ್ತು, ಇವಾಗ ಫುಲ್ಲು ಬೆಳಗ್ಗೆ ಆಗಿಬಿಟ್ಟಿದೆ. ನೋಡಿ, ಇವನು ಪೋಸ್ ಕೊಡ್ತಾ ಇದ್ದಾನೆ ವಿಡಿಯೋಗೆ. ಸೊ ಒಂದು 1/2 ಅವರ್ ವಾಕಿಂಗ್ ಮಾಡ್ತೀನಿ. ಒಂದು 20 ಮಿನಿಟ್ಸ್ ಇಲ್ಲ 30 ಮಿನಿಟ್ಸ್, ಡಿಪೆಂಡ್ ಆನ್ ಮೂಡ್ಸು. ನನಗೆ ಇಂಟ್ರೆಸ್ಟ್ ಇದ್ದರೆ ಜಾಸ್ತಿ ಹೊತ್ತು ವರ್ಕೌಟ್ ಮಾಡ್ತೀನಿ ಈ ಥರ ಎಲ್ಲ, ಇಲ್ಲಾಂದರೆ ಸ್ವಲ್ಪ ಮಾಡಿ ಬಂದುಬಿಡ್ತೀನಿ. ಸೊ ಇವತ್ತು ನನ್ನ ಫ್ರೆಂಡ್ಸ್ಗಳು ಯಾರೂ ಜಾಸ್ತಿ ಜನ ಬಂದೇ ಇರಲಿಲ್ಲ. ಇವಳು ನನ್ನ ಸಿಸ್ಟರ್, ನನ್ನ ಫ್ರೆಂಡ್. ಸೊ ಅವಳೊಬ್ಬಳೇ ಬಂದಿದ್ದು, ಬಿಟ್ಟರೆ ಆಂಟಿ ಬಂದಿದ್ದರು. ಇನ್ನೂ ತುಂಬ ಜನ ಇರ್ತಾರೆ, ಯಾರೂ ಇರಲಿಲ್ವಲ್ಲ, ಖಾಲಿ ಹೊಡಿತಿತ್ತು ಎಕ್ಸಸೈಸ್ ಮಾಡೋ ಕಡೆ. ಸೊ ಬಂದುಬಿಟ್ಟೆ ಬೇಗನೆ. ವಾಕಿಂಗ್ ಎಲ್ಲ ಮುಗೀತು ನೋಡಿ. ಹೋಗ್ಬೇಕಂದ್ರೆ ಎಷ್ಟು ಕತ್ಲಿತ್ತು. ಬರೀ 45 ಮಿನಿಟ್ಸ್ 1 ಅವರಲ್ಲಿ ಫುಲ್ ಬೆಳಕು ಮುಗೀತು ಇವತ್ತಿಂದು ವರ್ಕೌಟು. ನೆಕ್ಸ್ಟು ಮನೆಗೆ ಹೋಗಿ ಕಾಫಿ. ಸೊ ಇವಾಗ ವಾಕಿಂಗ್ ಮುಗೀತು. ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದಿದ್ದ ತಕ್ಷಣ ಕೂತ್ಕೋಬೇಕು ಅಂತ ತುಂಬ ಸುಸ್ತಾಗಿತ್ತು. ಕೂತ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ಕೂತ್ಕೊಳ್ಳೋದಕ್ಕಿಂತ ತುಂಬ ಇಂಪಾರ್ಟೆಂಟ್ ಅಂದರೆ ಕಾಫಿ ಮಾಡಬೇಕಾಗಿತ್ತು. ಯಾಕಂದರೆ ನಾನು ಅರ್ಜೆಂಟಾಗಿ ಕಾಫಿ ಕುಡಿಬೇಕಾಗಿತ್ತು. ಬೆಳಗ್ಗೆ ಹೊತ್ತು ಏನಿಲ್ಲ ಅಂದರೂ ತಡ್ಕೋತೀನಿ, ಬೇಕಾದರೆ ಬ್ರೇಕ್ಫಾಸ್ಟ್ ಕೊಟ್ಟಿಲ್ಲ ಅಂದರೂ ಓಕೆ, ಬಟ್ ಎದ್ದಿದ ತಕ್ಷಣ ಕಾಫಿ ಬೇಕು. ಆ ಕಾಫಿನೂ ನಾನು ಎದ್ದಿದ ತಕ್ಷಣ ಕುಡಿದೆ. ವಾಕಿಂಗ್ ಹೋಗಿ ಬಂದಿರ್ತೀನಿ, ಅಷ್ಟು ಹೊಟ್ಟೆ ಹಚ್ಕೊಂಡು ಬಂದಿರ್ತೀನಿ. ಒಂದು ಲೋಟ ಕಾಫಿ ಇಲ್ಲ ಅಂದರೆ ಹೆಂಗೆ, ಅದಕ್ಕೆ ಕಾಫಿ ಮಾಡ್ಕೊತಾ ಇದ್ದೀನಿ. ಮದುವೆ ಮಾಡ್ಕೊಂಡ್ಮೇಲೆ ಯಾರು ನನಗೆ ಬಾರಮ್ಮ ಬಂದ ಕಾಫಿ ಮಾಡಿಕೊಡ್ಲಾ ಅಂತಾರೆ. ಮದುವೆ ಮಾಡ್ಕೊಂಡ್ಮೇಲೆ ಅದೆಲ್ಲ ಮುಗ್ದೋಯ್ತು. ಏನು ಮಾಡೋಕ್ಕಾಗಲ್ಲ. ಸೊ ಕಾಫಿ ರೆಡಿ ಆಗ್ತಾಯಿದೆ. 1 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳೋ ಜಾಗಕ್ಕೆ 2 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಕಾಫಿ ಪುಡಿ ಹಾಕ್ಕೊಂಡು ಕಾಯಿಸ್ಕೊಂಡು ಕುಡಿಯೋದಷ್ಟೇ ನಮ್ಮ ಹಣೆ ಬರ. ಸೊ ಎಲ್ಲರಿಗೂ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಬೆಳಗ್ಗೆ ಹೊತ್ತು ಎದ್ದೇಳೋದು ತುಂಬ ಕಷ್ಟ ಆಗುತ್ತೆ, ಇನ್ಕ್ಲೂಡಿಂಗ್ ಮೀ. ನನಗೂ ತುಂಬ ಕಷ್ಟ ಆಗುತ್ತೆ. ಬಟ್ ಆದರೂ ಎದ್ದು ಒಂದು 15-20 ನಿಮಿಷ ಆದರೂ ಕೂಡ ವಾಕ್ ಮಾಡಿ ಫಿಟ್ಟಾಗಿರ್ತೀರ, ಹೆಲ್ತಿಯಾಗಿರ್ತೀರ. ಆ ದಿನ ತುಂಬ ಚೆನ್ನಾಗಿರುತ್ತೆ. ಇಲ್ಲ ತುಂಬ ಲೇಟಾಗಿದ್ದರೆ ಎಲ್ಲ ಟೈಮ್ ಆಗೋಯ್ತು, ಲೇಟು ಅಂದ್ಕೊಂಡೇ ಇರಬೇಕಾಗತ್ತೆ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಹೂಕೋಸು 3 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆಗೆ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ ಇದನ್ನೆಲ್ಲ. 1 ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, 1 ಹಸಿಮೆಣಸಿನ್ಕಾಯಿ, 1 ಮೀಡಿಯಮ್ ಸೈಜ್ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಮೀಡಿಯಮ್ ಸೈಜ್ ಈರುಳ್ಳಿ, 1 ಇಂಚ್ ಚಕ್ಕೆ, 2 ಲವಂಗ, ಅರ್ಧ ಟೀ ಸ್ಪೂನ್ ಸೋಂಪು. ಇದು ಮೇಯ್ನ್ ಹಾಕಲೇಬೇಕು. ಶಾಯಿ ಜೀರಾ ಅಂತ ಸಿಗುತ್ತೆ, ಇದ್ದರೆ ಅದು ಸ್ವಲ್ಪ 1/4 ಟೀ ಸ್ಪೂನ್ ಹಾಕಿ ಇದನ್ನೆಲ್ಲನೂ ಫ್ರೈ ಪ್ಯಾನ್ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಟೊಮೊಟೊನ ಮಾತ್ರ ಆಮೇಲೆ ಹಾಕ್ಕೊಳ್ಳಿ. ಫಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು ಸೋಂಪು, ಶಾಯಿ ಜೀರಾ ಅಂತ ಹೇಳಿದ್ನಲ್ಲ, ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಒಂದು 5 ನಿಮಿಷ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದೇ ಪಕ್ಕದಲ್ಲಿ ಸ್ಟವ್ ಹಚ್ಚಿ ನಾನು ಕುಕ್ಕರ್ ಇಡ್ತಾಯಿದ್ದೀನಿ. ಕುಕ್ಕರಿಗೆ ಎಣ್ಣೆ ಹಾಕಿ ಪಲಾವ್ ಎಲೆ ಹಾಕಿ ಒಂದು ಸ್ವಲ್ಪ ತರಕಾರಿನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಆ 3 ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಪಕ್ಕದಲ್ಲಿ ಕೂಡ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ. ಯಾವಾಗಲೂ ಡೈರೆಕ್ಟಾಗಿ ಪೇಸ್ಟ್ ಮಾಡಿಕೊಂಡು ಪಲಾವ್ ಮಾಡೋದಕ್ಕಿಂತ ಸ್ವಲ್ಪ ಫ್ರೈ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಈಗ ತರಕಾರಿ ಹಾಕಿರೋದಕ್ಕೆ ಉಪ್ಪು ಇಳಿಬೇಕಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ. ಹಸಿ ಮಸಾಲೆ ಹಾಕಿ ಮಾಡೋದಕ್ಕಿಂತ ಸ್ವಲ್ಪ ರೋಸ್ಟ್ ಮಾಡಿದ್ರೆ ಅದು ಟೇಸ್ಟು ಹೋಟೆಲಲ್ಲಿ ತಿನ್ನೋ ಥರನೇ ಫೀಲ್ ಆಗುತ್ತೆ.
ಸೊ ಆ ಕಡೆ ಸೈಡ್ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ನಾನು ತೆಂಗಿನಕಾಯಿ ಹಾಕೋದನ್ನ ಹೇಳೋದು ಮರ್ತಿದ್ದೆ. 1 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಏನು ಫ್ರೈ ಮಾಡಬೇಡಿ. 2 ಮಿನಿಟ್ಸ್ ಜಸ್ಟ್ ಬಿಸಿ ಆದರೆ ಸಾಕು ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ಸೊ ಅದನ್ನೆಲ್ಲ ಆರಕ್ಕೆ ಬಿಡಿ, ತಣ್ಣಗಾಗಲಿ. ಈ ಕಡೆ ಸೈಡು ಹೂಕೋಸನ್ನೆಲ್ಲ ಹಾಕಿ ಫ್ರೈ ಮಾಡಿದ್ದಾಗಿದೆ. ಸೊ ಈಗ ಮಸಾಲೆ ಎಲ್ಲ ರೆಡಿ ಇರೋ ಮಸಾಲೆ ರೆಡಿ ಇರೋದನ್ನ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಮೀಡಿಯಮಾಗಿ ಪೇಸ್ಟ್ ಆದರೆ ಸಾಕು. ಅದನ್ನು ತರಕಾರಿ ಫ್ರೈ ಆಗಿರೋದಕ್ಕೆ ಮಿಕ್ಸ್ ಮಾಡಿ 5 ಮಿನಿಟ್ಸ್ ಫ್ರೈ ಮಾಡಬೇಕಾಗತ್ತೆ, ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ. ಎಲ್ಲ ಫ್ರೈ ಆದಮೇಲೆ 1 ಗ್ಲಾಸ್ ಅಕ್ಕಿನ ನೆನೆಸ್ಕೊಂಡಿದ್ದೆ. ಈಗ 1 ಗ್ಲಾಸ್ ಇದೆ ಅಲ್ಲಿ, ಆ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಒಂದು ಹಾಫ್ ಆನ್ ಅವರ್ ಮುಂಚೆ. 1 ಲೋಟಕ್ಕೆ 2 ಲೋಟ ನೀರು ಹಾಕಬೇಕು. ಸೊ ಪಾತ್ರೆಯಲ್ಲಿ ಮಾಡಿದ್ರೆ 2 ಲೋಟ ಹಾಕ್ತೀನಿ, ಕುಕ್ಕರಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಕಮ್ಮಿ ಹಾಕ್ತೀನಿ, ಮುದ್ದೆ ಆಗಿಬಿಡುತ್ತೆ ಯಾಕಂದರೆ. ಸೊ 1 ಲೋಟಕ್ಕೆ 1 ಮುಕ್ಕಾಲು ಲೋಟ ನೀರು ಮಿಕ್ಸ್ ಮಾಡಿಕೊಂಡು ಹಾಕಿದ್ದೀನಿ. ಸೊ ಇವಾಗ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ಇನ್ನೊಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನೀವು. ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡಲಿಲ್ಲ ಅಂತಂದರೆ ಮತ್ತೆ ಆಮೇಲೆ ಅಡ್ಜಸ್ಟ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಸೊ ನೀರೆಲ್ಲ ಹಾಕಿ ಉಪ್ಪು ಹೇಗಿದೆ ಅಂತ ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ. ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ನಾನೊಂದು ಸ್ವಲ್ಪ ಉಪ್ಪು ಇನ್ನೊಂದು ಸತಿ ಆ್ಯಡ್ ಮಾಡಿಕೊಂಡೆ. ಆ್ಯಡ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿ ತಣ್ಣಗಾದ್ಮೇಲೆ ಓಪನ್ ಮಾಡಿದೆ. ಓಪನ್ ಮಾಡಿ ನೋಡಿದ್ರೆ ಈ ಥರ ಬಂದಿದೆ ಪಲಾವು. ತುಂಬ ಚೆನ್ನಾಗಿ ಟೇಸ್ಟಾಗೂ ಇತ್ತು, ಬಿಡಿಯಾಗೂ ಇದೆ. 1 ಲೋಟಕ್ಕೆ 2 ಲೋಟ ನೀರು ಹಾಕ್ಬಿಡಿ, 1 ಲೋಟಕ್ಕೆ 1 ಮುಕ್ಕಾಲು ಲೋಟ ನೀರು ಹಾಕಿ, ಆವಾಗ ಸ್ವಲ್ಪ ಮುದ್ದೆ ಆಗೋದಿಲ್ಲ.